ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತೆ ನಿಮ್ಗೇನು ಸಾಕಷ್ಟು ಡೌಟ್ಗಳಿದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಸ್ಕ್ರೀನಲ್ಲಿ ಕಾಣೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನೀವೇನಾದರೂ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್, ವಾಟ್ಸ್ಆಪ್, ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಬಯೋದಲ್ಲಿದೆ, ಎಲ್ಲರೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಈಗ ವಿಷಯಕ್ಕೆ ಬರೋದಾದ್ರೆ, ಜೂನ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಸಂಬಂಧಪಟ್ಟ ಹಾಗೆ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಇದರಲ್ಲಿ 1400 ಜನ ವೋಟ್ ಮಾಡಿದರೆ 41% ಜನರಿಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ, ಜಮಾ ಆಗಿದೆ. ಓಕೆ, ನಮ್ಮ ವೀಕ್ಷಕರಲ್ಲಿ. ಓಕೆನಾ? ಆಲ್ ಓವರ್ ಕರ್ನಾಟಕ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ. ದಿನನಿತ್ಯವೂ ಕೂಡ ಕಮೆಂಟ್ ಬರ್ತಾ ಇದೆ. ಸದ್ಯಕ್ಕೆ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗ ಏಪ್ರಿಲ್, ಮೇ, ಜೂನ್ 3 ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ. ಅದರಲ್ಲಿ ಕೆಲವೊಂದೊಂದು ಬೆಳಗಾಂ ಡಿಸ್ಟಿಕ್ ನಮಗೆ ಬಂದಿಲ್ಲ ಸರ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಂದೊಂದು ಡಿಸ್ಟಿಕ್ಗಳಲ್ಲಿ ಬಿಡುಗಡೆ ಆಗಿಲ್ಲ. ಮಂಡ್ಯ, ಬೆಳಗಾಮು, ಬೆಂಗಳೂರು ಡಿಸ್ಟಿಕ್ ನಮಗೆ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೇನಾದ್ರೂ ಬಂದಿಲ್ಲ ಅಂದ್ರೆ ನೀವೇನು ವರಿ ಮಾಡೋದು ಬೇಕಾಗಿಲ್ಲ. ಜಸ್ಟ್ ವೆಯ್ಟ್ ಮಾಡಿ. ಒಂದು ವಾರದ ಒಳಗಡೆ ಎಲ್ಲರ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಹಣ ಜಮಾ ಆಗುತ್ತೆ. ಕೆಲವರು ಕನ್ಫ್ಯೂಸ್ ಆಗಿ ಜೂನ್ ಬದಲೇ ಜುಲೈ ತಿಂಗಳ ಹಣ ಜಮಾ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ನೀವು ಈ ವಾರದ ಹಿಂದೆನೆ ಜಮಾ ಆಗಿದ್ರೆ ಚೆಕ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಏಪ್ರಿಲ್ ಈ ಫೈನಾನ್ಷಿಯಲ್ ಇಯರ್ ನಾನು ನಿನ್ನೆ ತೋರಿಸ್ಕೊಟ್ಟಿದ್ದೀನಿ, ಆ ರೀತಿ ಚೆಕ್ ಮಾಡಿ. ಅವಾಗ ನಿಮಗೆ ಪಕ್ಕ ಗೊತ್ತಾಗುತ್ತೆ ಎಷ್ಟು ತಿಂಗಳು ಜಮಾ ಆಗಿದೆ ಅಂತ. ಓಕೆನಾ? ನಿಮಗೆ 3 ತಿಂಗಳು ಜಮಾ ಆಗಿದೆ ಅಂದ್ರೆ ಈಗ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ 2024-25 3 ತಿಂಗಳು ಜಮಾ ಆಗಿದೆ ಅಂದ್ರೆ ನಿಮ್ಗೆ ಏಪ್ರಿಲ್, ಮೇ, ಜೂನ್ ತಿಂಗಳ ಹಣ ಜಮಾ ಆಗಿದೆ ಅಂತ ಅರ್ಥ. ಓಕೆನಾ? ಕ್ಲಾರಿಟಿ ಸಿಕ್ತು ಅನ್ಕೊಂಡಿದ್ದೀನಿ. ನೀವು ಜುಲೈದೆಲ್ಲ ಇನ್ನೂ ಬಿಡುಗಡೆ ಆಗಿಲ್ಲ. ಜುಲೈ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆದ್ರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಈಗ ಸಾಕಷ್ಟು ಕಡೆಗಳಲ್ಲಿ ಆಗಸ್ಟ್ 10ನೇ ತಾರೀಕು ಒಳಗಡೆನೆ, ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಗೃಹಲಕ್ಷ್ಮಿ 11 ಮತ್ತೆ 12ನೇ ಕಂತಿನ ಹಣವನ್ನು ಆಗಸ್ಟ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಇದು ಕಳೆದ ಸಾಕಷ್ಟು ದಿನಗಳಿಂದನೂ ಕೂಡ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಬಟ್ ಅದರ ಪ್ರಕಾರ ಬಿಡುಗಡೆ ಮಾಡಿಲ್ವಲ್ಲ. ಹಾಗಾಗಿ ನಾವು ಸಾಕಷ್ಟು ಜನ ನಾಳೆ ಆಗಸ್ಟ್ 1ನೇ ತಾರೀಕು ನಾಳೆನೇ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಯಾವುದೇ ಮಾಹಿತಿ ಬಂದಿಲ್ಲ. 1ನೇ ತಾರೀಕಿಂದನೇ ಬಿಡುಗಡೆ ಮಾಡ್ತೀವಿ, 2ನೇ ತಾರೀಕಿಂದನೇ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ನೀವು ಯಾವುದನ್ನು ಕೂಡ ನಂಬಕ್ ಹೋಗಬೇಡಿ. ಏನು ಮ್ಯಾಕ್ಸಿಮಮ್ ಆಗಸ್ಟ್ 10 ಒಳಗಡೆ ಯಾವ ಸಮಯದಲ್ಲೂ ಬೇಕಾದ್ರೂ ಬಿಡುಗಡೆ ಆಗಬಹುದು. ಇಂಥ ದಿನಾಂಕ ಅಂತ ಎಲ್ಲೂ ಕೂಡ ನಿಗದಿಯನ್ನ ಪಡಿಸಿಲ್ಲ. ಓಕೆನಾ? ಹಾಗಾಗಿ ಯಾರು ಕೂಡ ಇಂಥ ನಾಳೆನೇ ಇವತ್ತೇ ಜಮಾ ಆಗುತ್ತಾ, ಇವತ್ತು 1ನೇ ತಾರೀಕು ಇವತ್ತೇ ಜಮಾ ಆಗುತ್ತಾ ಅಂತ ಹೇಳಿ ನಾನೇ ನಿಮಗೆ ಇವತ್ತೇ ಜಮಾ ಆಗುತ್ತೆ, ಇವತ್ತೇ ನಿಮ್ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಇರಬರೋ ಕೆಲಸನೆಲ್ಲ ಬಿಟ್ಟು ಹೌದಾ ಗೃಹಲಕ್ಷ್ಮಿ ದುಡ್ಡು ಬರುತ್ತಾ ಅಂತ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾ ಕೂರ್ತೀರಾ. ಆಮೇಲೆ ಬಂದಿಲ್ಲ ಅಂದ ತಕ್ಷಣ ನಿಮಗೆ ನಿರಾಸೆ ಆಗುತ್ತೆ, ನಮ್ಮ ಮೇಲೂ ಕೂಡ ಬೇಜಾರಾಗುತ್ತೆ, ಸರ್ಕಾರದ ಮೇಲೂ ಕೂಡ ಬೇಜಾರಾಗುತ್ತೆ. ನಿಮ್ಮ ಒಂದು ಫ್ರಸ್ಟ್ರೇಷನ್ ನ ನೀವು ಹೊರಗಾಗ್ತೀರಾ. ಓಕೆನಾ? ಕಮೆಂಟ್ ಮೂಲಕ ಹೊರಗಾಗ್ತೀರಾ. ಅದಕ್ಕೋಸ್ಕರ ನಾನು ಹೇಳೋದು, ಆರಾಮಾಗಿರಿ, ಕೂಲ್ ಆಗಿರಿ, ಏನು ತೊಂದರೆ ಇಲ್ಲ. ನೀವು ಆಗಸ್ಟ್ 10 ಒಳಗಡೆ ಅಂತೂ ಬಿಡುಗಡೆ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಿಡುಗಡೆ ಆದ ನಂತರ ನಿಮಗೆ ಬಿಡುಗಡೆ ಆದ್ರೆ ಕರೆಕ್ಟಾಗಿ ಕಮೆಂಟ್ ಮಾಡಿ. ಸಾಕಷ್ಟು ಜನ 4000 ಬಂತು, 2000 ಬಂತು ಅಷ್ಟೇ ಹಾಕ್ತೀರಾ. ಹಿಂದೆ ಇಲ್ಲ ಮುಂದೆ ಇಲ್ಲ, ಕಮೆಂಟ್ ಮಾಡಿದ್ರು ರಿಪ್ಲೈ ಇಲ್ಲ. ಆ ರೀತಿ ಮಾಡಬೇಡಿ. ಯಾವ ತಿಂಗಳದ್ದು ಎಷ್ಟು ಕಂತು ಬಂದಿತ್ತು, ಯಾವ ಡಿಸ್ಟಿಕ್ ಯಾವಾಗ ಜಮಾ ಆಗಿದೆ, ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿ ಹಾಕೋದನ್ನ ಮರಿಬೇಡಿ. ಓಕೆನಾ? ಅದರ ಜೊತೆಯಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ನೀವೇನಾದ್ರೂ ಆಧಾರ್ ಅಪ್ಡೇಟ್ ಮಾಡಿದ್ರೆ, ನೀವು ಆಧಾರ್ ಅಪ್ಡೇಟ್ ಮಾಡೋದು ಅವಶ್ಯಕತೆ ಇದೆ. ಓಕೆನಾ? ಆಧಾರ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡಿದ್ರೆ ಅಥವಾ ಆಧಾರ್ ಅಪ್ಡೇಟ್ ಮಾಡಿದ್ರೆ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾಕೆಂದ್ರೆ ಸಾಕಷ್ಟು ಜನರ ಪ್ರಶ್ನೆ ಇದಾಗಿದೆ. ಸಾಕಷ್ಟು ಜನರಲ್ಲಿ ಈ ಒಂದು ಡೌಟ್ ಕೂಡ ಮೈಂಡ್ ಅಲ್ಲಿ ಹೋಗ್ಬಿಟ್ಟಿದೆ. ಓಕೆನಾ? ಹಾಗಾಗಿ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಆಧಾರ್ ಅಪ್ಡೇಟ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಲೇಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಇದರಲ್ಲಿ ನಿಮಗೆ ಒಂದು ಟ್ವಿಸ್ಟ್ ಇದೆ. ಓಕೆನಾ? ಆಧಾರ್ ಅಪ್ಡೇಟ್ ಮಾಡುವಾಗ ನೀವೇನಾದ್ರೂ ಆಧಾರ್ ಅಲ್ಲಿ ಅಡ್ರೆಸ್ ಅನ್ನ ಬದಲಾವಣೆ ಮಾಡಿದ್ರೆ, ಚೇಂಜ್ ಮಾಡಿದ್ರೆ, ಯಾವುದೇ ಒಂದು ಆಧಾರ್ ಅಲ್ಲಿ ಬರ್ತಕ್ಕಂಥ ಹೆಸರು, ವಿಳಾಸ, ಡೇಟ್ ಆಫ್ ಬರ್ತ್ ಏನಿದೆ ಎಲ್ಲವೂ ಕೂಡ ಆಸ್ ಇಟ್ ಈಸ್ ಇತ್ತು ಅಂದ್ರೆ ಆಧಾರ್ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಓಕೆನಾ? ಬಟ್ ಆದ್ರೆ ನೀವು ಆಧಾರ್ ಅಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆ ಮಾಡಿದ್ರೆ ನಿಮಗೆ ಲೇಟ್ ಆಗುತ್ತೆ. ಓಕೆನಾ? ಆಮೇಲೆ ಇನ್ನೂ ಕೂಡ ಸಾಕಷ್ಟು ಜನ ಸರ್ ನಮಗೆ GST ಇಂದ
ನಮ್ಮ ಒಂದು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ GST ಅಂತ ಬಂದ್ಬಿಟ್ಟಿದೆ. ನಾವೀಗ ಲೆಟರ್ನ ಸಬ್ಮಿಟ್ ಮಾಡಿದೀವಿ. ಆ ಲೆಟರ್ ಯಾವಾಗ ಗೌರ್ಮೆಂಟ್ ಇಂದ ಅಪ್ರೂವ್ ಆಗುತ್ತೆ, ನಮಗೆ ಯಾವಾಗ ಹಣ ಬರುತ್ತೆ, ಎಷ್ಟು ದಿನ ಟೈಮ್ ತಗೊಳ್ಬಹುದು ಅಂತ ಕೇಳ್ತಾ ಇದ್ದೀರಾ. ಅದನ್ನ ನಿಖರವಾಗಿ ಹೇಳೋದು ಕಷ್ಟ, ಓಕೆನಾ. ಯಾಕೆಂದ್ರೆ ಈಗ ಲಾಸ್ಟ್ ಟೈಮ್ ಲೆಟರ್ ಕೊಟ್ಟು ಕೆಲವೊಬ್ಬರದ್ದು ಅರ್ಜಿ ಸ್ಟೇಟಸ್, ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಸಕ್ ಹೋದಾಗ ಅವರಿಗೆ GST ಇಂದ ಅಪ್ರೂವ್ಡ್ ಅಂತ ಬರ್ಲಿಕ್ಕೆ ಸುಮಾರು 3-4 ತಿಂಗಳ ಸಮಯನೇ ತೆಗೆದುಕೊಂಡಿತ್ತು, ಓಕೆನಾ. ಅದು ಈಗ ಡಿಪೆಂಡ್ಸ್ ಆನ್ ಗೌರ್ಮೆಂಟ್. ಬೇಗ ಮಾಡಿದ್ರೆ ಮಾಡಬಹುದು. ನಿಮ್ದೇ ರೀವೆರಿಫಿಕೇಶನ್ ಮಾಡಬೇಕಲ್ಲ. ಒಮ್ಮೆ ನೀವು GST ಅಂತ ಬಂದ್ಬಿಟ್ಟಿದೆ ನಿಮಗೆ, ನೀವು GST ಪೇಯರ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ, ಬಟ್ ಆದ್ರೂ ಕೂಡ ನಿಮಗೆ ಮಿಸ್ ಆಗಿ ಬಂದ್ಬಿಟ್ಟಿದೆ. ಆವಾಗ ನಿಮಗೆ ಈ ಲೆಟರ್ನ ನೀವು ಸಬ್ಮಿಟ್ ಮಾಡಿರ್ತೀರಾ. ಆಮೇಲೆ ಮತ್ತೆ ಸರ್ಕಾರ ನಿಮ್ಮ ಲೆಟರ್ನ ನೋಡಿ ನಿಮ್ಮ ಅರ್ಜಿಯನ್ನ ಮತ್ತೆ ಮರುಪರಿಶೀಲನೆ ಮಾಡಿ ನೀವು ಅರ್ಹರಿದ್ದೀರಾ ಅಂತ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇಂತಿಷ್ಟೇ ತಗೊಳುತ್ತೆ ಅಂತ ದಿನಾಂಕ ನಿಗದಿಪಡಿಸಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ನಮ್ಮ ಕೈಲಿರಲ್ಲ, ಸರ್ಕಾರದ ಕೈಲಿರುತ್ತೆ. ಅದು ಯಾವಾಗ ಮಾಡ್ತಾರೆ ಏನು ಗೊತ್ತಾಗಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ರಿಜೆಕ್ಟ್ ಆದಾಗಲೇ, ಕಳೆದ ಬಾರಿ ಒಂದ್ಸರಿ ಇದೇ ರೀತಿ ಸುಮಾರು 50,000ಕ್ಕೂ ಹೆಚ್ಚು ಅರ್ಜಿಗಳನ್ನ ರಿಜೆಕ್ಟ್ ಆಗಿತ್ತು, ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇಯರ್ ಅಂತ. ಅವರ ಅರ್ಜಿಯನ್ನೇ ಪರಿಶೀಲನೆ ಮಾಡಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡಿತ್ತು, ಓಕೆನಾ. 1-2 ತಿಂಗಳಂತೂ ತೆಗೆದುಕೊಳ್ಳುತ್ತೆ, ಓಕೆನಾ. ಹಾಗಾಗಿ ಈಗ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ಪಕ್ಕಾ ಕೊಟ್ಟಿದ್ದೇನೆ. ಆಮೇಲೆ ರೇಷನ್ ಕಾರ್ಡು ತಿದ್ದುಪಡಿ ಮಾಡಿಸಿದ್ರೆ ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗುತ್ತಾ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರೆ, ರೇಷನ್ ಕಾರ್ಡ್ ಅಲ್ಲಿ ಪ್ರಮುಖ ಬದಲಾವಣೆಗಳು ಮಾಡಿಸಿದ್ರೆ, ಮನೆಯೊಡತಿಯನ್ನ ಬದಲಾವಣೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಲೇಟ್ ಆಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಲೇಟ್ ಆಗೇ ಆಗುತ್ತೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ರೇಷನ್ ಕಾರ್ಡ್ ಅನ್ನ ಒಂದ್ಸರಿ ನೀವು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಿದ್ರೆ ಅಂದ್ರೆ ಇವಾಗ ಮೊದಲು ಯೂಶುವಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವೆಲ್ಲವೂ ಬರೋದಕ್ಕಿಂತ ಮುಂಚೆ 3-4 ತಿಂಗಳು ತಗೊಂತಾ ಇತ್ತು, ಓಕೆನಾ. ಯಾಕಂದ್ರೆ ಸಾಕಷ್ಟು ಫಲಾನುಭವಿಗಳು ಅಪ್ಲಿಕೇಶನ್ಸ್ಗಳು ಕಡಿಮೆ ಹೋಗ್ತಾ ಇತ್ತು. ಇದಕ್ಕೋಸ್ಕರ ಅರ್ಜಿ ಹಾಕ್ಲಿಕ್ಕೆ ಅಂತೇಳಿ ಸಾಕಷ್ಟು ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಯಿತು. ಒಂದೇ ಸರಿಗೆ ನಮ್ದು ಆಗ್ಬೇಕು ಅಂತ ಎಲ್ಲರೂ ಕೂಡ ತಿದ್ದುಪಡಿಗೆ 1 ಅವರ್ ಅವಕಾಶ ಕೊಟ್ರೆ ಸರ್ವರ್ ಬಿಸಿ ಇದ್ರು ಕೂಡ ಜನ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಿದ್ದುಪಡಿಯನ್ನ ಮಾಡಿಸ್ತಾ ಇದ್ರು. ಹಾಗಾಗಿ ಏನಾಗ್ತಿತ್ತು, ತಿದ್ದುಪಡಿಗೆ ಅವಕಾಶ ಕೊಟ್ಟಾಗ ನಿಮ್ಗೆ ಅರ್ಜಿಗಳು ಜಾಸ್ತಿ ಬಂದಾಗ ಅವುಗಳನ್ನ ಒಂದೊಂದೇ ಪರಿಶೀಲನೆ ಮಾಡಿ ತಿದ್ದುಪಡಿ ಮಾಡಿ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ 2 ಕಡೆನೂ ಕೂಡ ಈಗ ನಿಮ್ಗೆ ತಿದ್ದುಪಡಿ ಆಗಿದ್ ಯಾಕಾಗಲ್ಲ ಅಂದ್ರೆ, ನಿಮ್ಗೆ ಒಂದ್ಸರಿ ಆಧಾರ್ ಅಥೆಂಟಿಕೇಶನ್, ಬ್ಯಾಂಕ್ ಅಥೆಂಟಿಕೇಶನ್ ಆದ್ಮೇಲೆ ನಿಮ್ಗೆ ವೆರಿಫೈ ಆಗೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಸರ್ವರ್ಗೆ ಹೋಗುತ್ತೆ, ಓಕೆನಾ. ರೇಷನ್ ಕಾರ್ಡ್ ಸರ್ವರ್ಗೆ ಹೋದಾಗ ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ ಮಾತ್ರ ನಿಮ್ಗೆ ಹಣ ಜಮಾ ಆಗುತ್ತೆ. ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಗವರ್ಮೆಂಟ್ ಇಂದ ಅಲ್ಲಿ ಡಾಟಾ ಅಪ್ಡೇಟ್ ಆಗಿರಬೇಕು. ಮಿನಿಮಮ್ ಅಂದ್ರೂ ಒಂದು 5-6 ತಿಂಗಳಂತೂ ಇವಾಗಿನ ಸಮಯದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರೆ ಹಣ ಬರೋದು ಡಿಲೇ ಆಗ್ತಾ ಇದೆ, ಓಕೆನಾ. ಇದು ರಿಯಾಲಿಟಿ. ಏನಿದೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಏನಿದೆ ಈ ಕ್ಷಣದ ರಿಯಾಲಿಟಿ ನಿಮ್ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತಾ ಇರ್ತೀನಿ. ನಿಮ್ಮ ಡೌಟ್ಗಳನ್ನು ಕೂಡ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ, ಓಕೆನಾ. ಆಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಇಷ್ಟು ಬಾರಿ ಹೇಳಿದ್ರು ಅದನ್ನೇ ಕಮೆಂಟ್ ಮಾಡ್ತಾನೆ ಇದ್ದೀರಾ, ನಮ್ಮ ವಿಡಿಯೋನ ಪೂರ್ತಿ ನೋಡಲ್ಲ ನೀವು, ಹಾಗಾಗಿ ಪೂರ್ತಿ ನೋಡಿದವರಿಗೆ ಮಾತ್ರ ಪಕ್ಕ ಮಾಹಿತಿ ಗೊತ್ತಾಗುತ್ತೆ, ಓಕೆನಾ. ಮೇ ಮತ್ತೆ ಜೂನ್ ತಿಂಗಳು NPCI ಚೆಕ್, ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂತ ಬರ್ತಿದೆ ಸರ್, ಏನ್ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಅದು ನಿಮ್ ಕಡೆಯಿಂದ ಪ್ರಾಬ್ಲಮ್ ಅಲ್ಲ, ಎಲ್ಲರಿಗೂ ಹಾಗೆ ಬರ್ತಿದೆ. ಕರ್ನಾಟಕದಲ್ಲಿರೋ ಎಲ್ಲರಿಗೂ ಹಾಗೆ ಬರ್ತಿದೆ. ನೀವೇನು ವರಿ ಮಾಡುವಂತ ಅಗತ್ಯ ಇಲ್ಲ. ಜಸ್ಟ್ ವೇಟ್ ಮಾಡಿ ತಾಳ್ಮೆಯಿಂದ. ಸ್ವಲ್ಪ ದಿನ ಆಗ್ತಿದಂಗೆ ನಿಮ್ಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಏಪ್ರಿಲ್ ಇಂದ ಬರುತ್ತಲ್ಲ ಆ ರೀತಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಇನ್ ಕೇಸ್ NPCI ಚೆಕ್ ಫೇಲ್ಡ್, ಆಧಾರ್ ಅಥೆಂಟಿಕೇಶನ್ ಚೆಕ್ ಫೇಲ್ಡ್ ಅಂತ ಬಂದ್ರೆ ಮಾತ್ರ ನೀವು ತಲೆಬಿಸಿ ತಗೋಬೇಕು. ಆ ತರ ಬಂದ್ರೆ ಏನ್ ಮಾಡ್ಬೇಕಂತ ವಿಡಿಯೋ ಮಾಡಿದೀನಿ ನೋಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.